ಸೊ ನೆಕ್ಸ್ಟ್ ಇವಾಗ 3 ಮಾರ್ಕ್ಸ್ ಹೋಗೋಣ. ಇವಾಗ 3 ಮಾರ್ಕ್ಸ್ ಫಸ್ಟ್ ಮೀನ್ ಆರ್ ಮೋಡ್ ಆರ್ ಆಪ್ಷನ್ ಇರುತ್ತೆ. ಇಲ್ಲಿ ಮೀನು ಮೋಡ್ ಅಥವಾ 3 ಇದೆ, ಮೀನು ಮೋಡ್ ಮೀಡಿಯನ್ ಅಂತ 3 ಇದೆ. ಎರಡಾದ್ರೂ ಕಲೀಲೇಬೇಕು. ನಾನು ಒಂದ್ಸತಿ ಮೀಡಿಯನ್ ಮೋಡ್ ಹೇಳ್ತೀನಿ, ಒಂದ್ಸತಿ ನನ್ಗೆ ಕ್ವಶನ್ ಪೇಪರ್ ನೋಡ್ತಾ ಇದ್ರೆ ಮೀನು ಮತ್ತೆ ಮೋಡ್ ಬೆಟರ್ ಅಂತ ಅನಿಸ್ತಾ ಇದೆ ನನಗೆ. ಕೆಲವು ಸತಿ ಮೀಡಿಯನ್ ಕೂಡ ಕನ್ಫ್ಯೂಸ್ ಆಗ್ತಾರೆ. ಇದು ಒಂದು ಮೀನಲ್ಲಿ ಕೆಲವು ಅಡಿಷನ್ ಸಬ್ಟ್ರಾಕ್ಷನ್ ಅಡಿಷನ್ ಬರುತ್ತೆ, ಮಲ್ಟಿಪ್ಲಿಕೇಶನ್ ಬರುತ್ತೆ. ಸೊ ಬಟ್ ಇದ್ರಲ್ಲಿ ಈಸಿಯೆಸ್ಟ್ ಏನಂದ್ರೆ ಮೋಡ್ ಇದ್ರೆ ಫಸ್ಟ್ ಸೆಲೆಕ್ಷನ್ ಮೋಡೇ ಮಾಡ್ಬೇಕು ನೀವು. ಅದಕ್ಕೊಂದು ಸಿಂಪಲ್ ಫಾರ್ಮುಲಾ ಇದೆ, ಒಂದು 10 ನಿಮಿಷದ ಕೆಲಸ ಅಷ್ಟೇ. ಸೊ ಇವಾಗ ಮೀನ್ ಕೊಡೋಣ, ಹಿಂಗ್ ಕೊಡ್ತಾರೆ. ಮೀನ್ ಫಾರ್ಮುಲಾ ಸಿಂಪಲ್ ನೋಡಿ, ಇದು ಸಿಗ್ಮಾ ಅಂತಾರೆ. ಸಿಗ್ಮಾ ಇದು ಈ ತರ ಆಯ್ತಾ, ಸಿಗ್ಮಾ FI/XI/N ಇದು ಫಾರ್ಮುಲಾ. ಹಿಂಗಂದ್ರೆ ಏನೇನು ಇವೆಲ್ಲ ಫಸ್ಟ್ ಇದು ಕೊಡ್ತಾರೆ. ಕ್ವಶನ್ ಕೊಟ್ಟ ತಕ್ಷಣ ಫಸ್ಟ್ ಏನ್ ಮಾಡ್ಬೇಕು, ಇದನ್ನ ಆಡ್ ಮಾಡ್ಬೇಕು. ಇದು ಆಡ್ ಮಾಡ್ಬೇಕಾದ್ರೆ ಹಿಂಗೆ ನೀವು ಇದನ್ನು ಕೂಡ ತಪ್ಪು ಮಾಡ್ತೀರಾ, ತುಂಬಾ ಜನ ತಪ್ಪು ಮಾಡ್ತೀರಾ. ಏನ್ ಮಾಡ್ಬೇಕಂದ್ರೆ ಇವಾಗ ನೀಟಾಗಿ ಬರ್ಕೊಳ್ಳೋಣ. ನೀಟಾಗಿ ಬರ್ದಿಲ್ಲ ನೋಡಿ, ಕನ್ಫ್ಯೂಸ್ ಆಗುತ್ತೆ. 8 ಇಲ್ಲಿ 6 ಇಲ್ಲಿ ಎಲ್ಲ ಒನ್ಸ್ ಪ್ಲೇಸ್ ಅಲ್ಲಿ ನೀಟಾಗಿ ಬರ್ಕೊಳ್ಳಿ. ಆಡ್ ಮಾಡಿ ಎಷ್ಟು ಬರುತ್ತೆ, 2 + 4 6, 6 × 14, 14 6 20, 20. So 2 + 4 is 6, 6 + 8, okay, 14, 14 + 6 is 20. 2 is here, 2 you put there, 2 1 5 50. ಕರೆಕ್ಟಾ? ಅರ್ಥ ಆಯ್ತು ಏನ್ ಹೇಳಿದೆ ಅಂತ? ಇದನ್ನ ನೋಡ್ಕೊಂಡು ಬರೀ ಇಲ್ಲ ಹಾಕೊಂಡ್ಬಿಟ್ರೆ ನೀವು, ಕೆಲವರು ಇಲ್ಲ ಹಾಕೊಂಡ್ಬಿಡ್ತಾರೆ, ಏನೇನೋ ಬಂದ್ಬಿಡುತ್ತೆ. ಫಸ್ಟ್ ಕೆಲಸ ಮೀನ್ ಕೊಟ್ಟ ತಕ್ಷಣ ಏನ್ ಹೇಳಿ, ಈ ಫ್ರೀಕ್ವೆನ್ಸಿಗಳೆಲ್ಲ ಆಡ್ ಮಾಡೋದು. ನೆಕ್ಸ್ಟ್ ಇಲ್ಲಿ XI ಅಂತ ಬರೀಬೇಕು. ಇದು FI, ಇದ್ರ ಮೇಲೆ FI ಬರ್ರಿ, ಇದ್ರ ಪಕ್ಕದಲ್ಲಿ XI ಬರ್ರಿ. XI ಅಂದ್ರೆ ಏನು? ಇದು ತುಂಬಾ ಸಿಂಪಲ್, ಕರೆಕ್ಟಾಗಿ ಗಮನ ಇಟ್ಕೊಳ್ಳಿ. ಇವೆರಡು ಮಧ್ಯೆ ಏನ್ ಬರುತ್ತೆ, 0 ಮತ್ತೆ 20 ಮಧ್ಯೆ. ಇವಾಗ ನೋಡಿ 2 ಮತ್ತೆ 4 ಮಧ್ಯೆ ಏನ್ ಬರುತ್ತೆ, 3 ಬರುತ್ತೆ ಅಲ್ವಾ? ಅದೇ ತರ 0 ಮತ್ತೆ 20 ಮಧ್ಯೆ ಏನ್ ಬರುತ್ತೆ, 10 ತಾನೇ ಬರೋದು, ಮಧ್ಯೆ 10 ಬರುತ್ತೆ, 10 ಬರೀತೀರಾ. ನೆಕ್ಸ್ಟ್ 20 ಮತ್ತೆ 40 ಮಧ್ಯೆ ಏನ್ ಬರುತ್ತೆ, 20 ಮತ್ತೆ 40 ಮಧ್ಯೆ 30 ಬರುತ್ತೆ, ಕರೆಕ್ಟ್. ನೆಕ್ಸ್ಟ್ 40 ಮತ್ತೆ 60 ಮಧ್ಯೆ ಏನ್ ಬರುತ್ತೆ, 40 ಮತ್ತೆ 60 ಮಧ್ಯೆ 50 ಬರುತ್ತೆ. ಇಲ್ಲಿ ನೋಡ್ರೆ ಗೊತ್ತಾಗುತ್ತೆ ನೋಡಿ, 20 ಜಾಸ್ತಿ ಆಗ್ತಿದೆ ಅಷ್ಟೇ. 10 30, ನೆಕ್ಸ್ಟ್ ಏನ್ ಬರುತ್ತೆ 70, 70 ಆದ್ಮೇಲೆ 90. ಅಥವಾ ಇಲ್ಲಿ ನೋಡ್ರೆ ಗೊತ್ತಾಗುತ್ತೆ ನೋಡಿ, 60 80 ಮಧ್ಯೆ 70, 80 100 ಮಧ್ಯೆ 90. ಇಷ್ಟು ಬರೀತೀರಾ. ನೆಕ್ಸ್ಟ್ ಗೊತ್ತಾಯ್ತಲ್ಲ, ಫಸ್ಟ್ ಸ್ಟೆಪ್ ಎಲ್ಲ ಆಡ್ ಮಾಡಿ ಬರೀತೀರಾ. ನೆಕ್ಸ್ಟ್ ಸ್ಟೆಪ್ XI, ಇದು ಮಧ್ಯೆ ಇರೋ ಈ ಕ್ಲಾಸ್ ಇಂಟರ್ವಲ್ ಮಧ್ಯೆ ಇರೋ ನಂಬರ್ನ ಬರ್ಕೊಂಡೆ, ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ನೋಡಿ ಫಾರ್ಮುಲಾದಲ್ಲಿ FI × XI ಇದೆ, ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಅಂತ. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿ, ತುಂಬಾ ಸಿಂಪಲ್ ನೋಡಿ. ಇಲ್ಲಿ 12 10s 120, ಇಲ್ಲಿ ಬರೀ FI/XI 12 120. 14 3s ನೀವು 14 × 30 ಕುತ್ಕೊಂಡು ಮಾಡೋ ಬದಲು 14 3s ಎಷ್ಟು ಬರ್ಕೊಂಡು ಒಂದು 0 ಹಾಕ್ಬಿಡಿ. 14 3s ಬಂದು 42, ಆಯ್ತಾ? ಸೊ 420 ಬರುತ್ತೆ. ಈಗ ಮಲ್ಟಿಪ್ಲೈ ಮಾಡಿ, 5 8s 40, 400 ಒಂದು 0, 6 7s 7 6s 42, ಒಂದು 0 ಎಕ್ಸ್ಟ್ರಾ, 9 1s 9 2 0. ಒಟ್ನಲ್ಲಿ ಇದು ಏನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್. ಏನ್ ಮಾಡ್ಬೇಕು, ಇದನ್ನ ಹಿಂಗೆ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಏನ್ ಮಾಡ್ಬೇಕು, ಎಲ್ಲ ಕೂಡಿಸಿ 0. ಯಾಕೆ ಕೂಡಿಸ್ಬೇಕು, ಸಿಗ್ಮಾ ಅಂದ್ರೆ ಕೂಡ್ಸೋದು ಅಂತ. ಸಿಗ್ಮಾ ಅಂದ್ರೆ ಏನು, ಕೂಡ್ಸೋದು. ಯಾವ್ದನ್ನ ಕೂಡಿಸ್ಬೇಕು, ಈ ಕೊನೆ ಇದನ್ನ ಕೂಡಿಸ್ಬೇಕು, ಆಯ್ತಾ? ನೆಕ್ಸ್ಟ್ 2 + 2 4, 4 + 2 6, 4 + 1 5, 5 + 9, 9 + 4 13, 13 + 9 20, 2 2 60. ನೆಕ್ಸ್ಟ್ ಫಾರ್ಮುಲಾ ಏನು, ಸಿಗ್ಮಾ FI/XI. ಸಿಗ್ಮಾ FI/X ಇದೆ ಅಲ್ವಾ, ಈ ಆನ್ಸರ್ ಇಲ್ಲಿ ಬರುತ್ತೆ 2260 ಡಿವೈಡೆಡ್ ಬೈ N ಎಷ್ಟು, N ಬಂದು 50, 5 0 0 ಕ್ಯಾನ್ಸಲ್. 226/5 ಡಿವಿಷನ್ ಮಾಡಕ್ ಬರುತ್ತಾ? ಡಿವಿಷನ್ ಮಾಡಕ್ ಹೆಂಗ್ ಡಿವಿಷನ್ ಮಾಡೋದು, ಯಾವ್ದು ಒಳಗಡೆ, 226 ಒಳಗಡೆ 5 ಇಲ್ಲಿ 5 ಟೇಬಲ್ ಅಲ್ಲಿ 5 4s ಎಷ್ಟು 20, ಎಷ್ಟು ಉಳಿತು 2 ಉಳಿತು, 6 ಉಳಿತು. ನೆಕ್ಸ್ಟ್ ಎಷ್ಟು 5 5s 25, ಎಷ್ಟು ಉಳಿತು 1 ಉಳಿತು. 1 ಇವಾಗ 5 ಟೇಬಲ್ ಅಲ್ಲಿ ಬರುತ್ತಾ, ಬರಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲೊಂದು ಚುಕ್ಕೆ ಇಡಬೇಕು, ಪಾಯಿಂಟ್ ಇಟ್ರೆ ಇಲ್ಲಿ 0 ಹಾಕಬಹುದು. ಸೊ 5 2s 10. ಅರ್ಥ ಆಯ್ತಾ? 45.2 ಆನ್ಸರ್. ಅರ್ಥ ಆಯ್ತಾ? ಮತ್ತೊಂದ್ಸತಿ ಹೇಳ್ಬಿಡ್ತೀನಿ ನೋಡಿ. ಏನ್ ಮಾಡ್ಬೇಕು, ಫ್ರೀಕ್ವೆನ್ಸಿ ಇದೆರಡು ಅವರೇ ಕೊಟ್ಟಿರ್ತಾರೆ. ಫಸ್ಟ್ ಸ್ಟೆಪ್ ಇದೆಲ್ಲ ಆಡ್ ಮಾಡ್ಬೇಕು. ಆಡ್ ಮಾಡಿ ಇದೆರಡು ಮಧ್ಯೆ ಇರೋದು ಬರ್ಕೋಬೇಕು. ಆಮೇಲೆ ಇವೆರಡು ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು. ಇದನ್ನೆಲ್ಲ ಆಡ್ ಮಾಡ್ಬೇಕು. ಅದೇ ಸಿಗ್ಮಾ FI. N ಅಂದ್ರೆ ಏನು, ಇಲ್ಲಿರೋದು ಇದು N, ಇದು N, ಇದು FI/XI. ಸಿಗ್ಮಾ FI/XI ಇದು N. ಅರ್ಥ ಆಯ್ತಾ? ಇಷ್ಟೇ ಸಿಂಪಲ್ ಇದು. ಸೊ ಇದ್ರಲ್ಲಿ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ
ಆನ್ಸರ್ ಹತ್ತತ್ರ ಇದು 2 0 ಇಂದ 100 ಮಧ್ಯೆ ಏನಪ್ಪ 50 ಮಧ್ಯೆ ಅಲ್ವಾ 50 ಹತ್ರ ಬರ್ತಿದ್ದೀನಿ 45 ಪಾಯಿಂಟ್ ಇದು ಗೊತ್ತಾಯ್ತಲ್ಲ 0 ಕ್ಯಾನ್ಸಲ್ ಮಾಡಿ ಡಿವೈಡ್ ಮಾಡೋದು ಡಿವಿಷನ್ ಅಟ್ ಲೀಸ್ಟ್ ಗೊತ್ತಿದೆ ಅನ್ಕೊಂಡಿದ್ದೀನಿ ನಿಮ್ಗೆ ಆಯ್ತಾ ಸೊ ಡಿವಿಷನ್ ಅಟ್ ಲೀಸ್ಟ್ ಮಾಡಬೇಕು ಬೇರೆ ದಾರಿ ಇಲ್ಲ ಡಿವಿಷನ್ ನ ಈ ತರ ಗೊತ್ತಲ್ಲ ಬೇಸಿಕ್ ಡಿವಿಷನ್ ನ ನೀವು ಮಾಡ್ಬಿಟ್ಟು ಆನ್ಸರ್ ನ ಬರೆಯೋದು ಇಷ್ಟು ಸಿಂಪಲ್ ಆಗಿರುತ್ತೆ ನೋಡಿ ಇನ್ನೊಂದು ನಿಮ್ ಪ್ರಿಪೇಟರಿ ಏನ್ ಸಿಂಪಲ್ ಕೊಟ್ಬಿಟ್ಟಿದ್ದ ಅಂದ್ರೆ 0 ಇದನ್ನ ನೋಡಿ ಇದನ್ನ ಚೇಂಜ್ ಮಾಡ್ಬಿಟ್ಟಿದ್ದ ಅವ್ನು ಏನ್ ಮಾಡ್ಬಿಟ್ಟಿದ್ದ ಅಂದ್ರೆ ಇಷ್ಟು ದೊಡ್ಡದು ಕೊಟ್ಟಿಲ್ಲ ಆಯ್ತಾ ಇದೆಲ್ಲ ಅಳಿಸ್ಬಿಡ್ತೀನಿ ಒಂದು ನಿಮಿಷ ಸೊ ನೀವು ಇದನ್ನ ಪ್ರಿಪೇಟರ್ದೊಂದು ಇದೊಂದು ಪ್ರಾಕ್ಟೀಸ್ ಮಾಡಿದ್ರೆ ನನ್ ಕೇಳಿದ್ರೆ ಬೇಜಾನ್ ಒಂದ್ಸತಿ 2 ಸತಿ ಪ್ರಾಕ್ಟೀಸ್ ಮಾಡಿ ಫಾರ್ಮುಲಾ ಮಾತ್ರ 5 ಸತಿ ಬರೆದು ಪ್ರಾಕ್ಟೀಸ್ ಮಾಡಿ ಸೊ ಏನು 0 ನೋಡಿ ಎಷ್ಟು ಈಸಿ ಇದು 4, 6, 6, 8, 8, 10 2, 6, 8, 3, 1 ಫಸ್ಟ್ ಸ್ಟೆಪ್ ಏನು ಎಲ್ಲ ಆಡ್ ಮಾಡಿ 8 + 8 16 20 ನೆಕ್ಸ್ಟ್ 0 ಮತ್ತೆ 2 ಮಧ್ಯೆ ಏನ್ ಬರುತ್ತೆ 1 ಬರುತ್ತೆ ಅಷ್ಟೇ ನೆಕ್ಸ್ಟ್ 2 ಮತ್ತೆ 4 ಮಧ್ಯೆ 3 ಬರುತ್ತೆ 4 ಮತ್ತೆ 6 ಮಧ್ಯೆ 7 ಬರುತ್ತೆ ಎಷ್ಟು ಎರಡು ಜಾಸ್ತಿ ಹಾಕಿದೆ ಅಷ್ಟೇ ಆಯ್ತಾ ಒಂದು ನಿಮಿಷ 7 ಆದ್ಮೇಲೆ 9 ಬರ್ಬೇಕು 9 ಆದ್ಮೇಲೆ 11 ಇನ್ ಮಿಕ್ಕಿ ನಿಮ್ಗೆ ಗೊತ್ತೇ ಇದೆ ಇವೆರಡು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀತೀರಾ ಇವೆರಡು ಮಲ್ಟಿಪ್ಲೈ ಇಲ್ಲಿ ಬರೀತೀರಾ ಮಲ್ಟಿಪ್ಲೈ ಇಲ್ಲಿ ಬರೀತೀರಾ ಆಮೇಲೆ ಎಲ್ಲ ಆಡ್ ಮಾಡ್ತೀರಾ ಇದು ಡಿವೈಡ್ ಮಾಡಿ ಅಷ್ಟೇ ಅರ್ಥ ಆಯ್ತಾ ಏನು ಅಂತ ಒಂದ್ಸತಿ ಇಲ್ಲಿರೋ ಪೇಪರ್ ಮಾಡೆಲ್ ಪ್ರಿಪೇಟರಿ ಪೇಪರ್ ತೆಗೆದು ಒಂದ್ಸತಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇವಾಗ ಮೋಡ್ಗೆ ಹೋಗೋಣ